ಸರ್, ನೀವು ಈಗ ಟ್ರೆಂಡಿಂಗಲ್ಲಿ ಬರೀ ಕರಿಮಣಿ ಕರಿಮಣಿ ತುಂಬ ಓಡ್ತಾ ಇದೆ. ನಾವು ಕರಿಮಣಿನ ಶುರು ಮಾಡಿಸಿ ಟ್ರೆಂಡ್ ಮಾಡಿಸಿದ್ದು ನೀವೇ ಅಂತ ನಾನು ಒಂದಷ್ಟು ದಿನ ಅಂದ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಏನೇನೋ ಸಂಜಾಯಿಷಿಗಳು ಅದು ಇದು ಎಲ್ಲ ಬಂದಿದೆ ವಿಡಿಯೋಗಳು. ಆದರೆ ನಿಜವಾದ ಕರಿಮಣಿ ಮಾಲೀಕ ನೀವೇ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ ಅಂತ ಕಾಣುತ್ತೆ. ಒಂಚೂರು ವಿವರವಾಗಿ ಹೇಳಿ ನಿಮ್ಮ. ಇಲ್ಲ ಇಲ್ಲ, ಕರಿಮಣಿ ಮಾಲೀಕ ನಾನಲ್ಲ. ಕರಿಮಣಿ ಅಂತ ನಾವು ಈ ಧಾರಾವಾಹಿ ಟೈಟ್ಲ್ ಇಟ್ಟು ಆಗಲೇ 3 ತಿಂಗಳಾಗಿದೆ. ಆದರೆ ಯಾರಿಗೂ ಹೇಳಿಲ್ಲ ನಾವು. ಫಸ್ಟು ಟೀಸರ್ ಬಂದಾಗಲೇ ಕರಿಮಣಿ ಅಂತ ಬಂದಿದ್ದು. ಕರಿಮಣಿ ಟೀಸರ್ ಬಂದು ಕೂಡ ಆಗಲೇ 1 ತಿಂಗಳ ಮೇಲಾಗಿದೆ. ಬಟ್ ಇದು ಅದಕ್ಕೆ ನಾವು ಟೈಟ್ಲ್ ಫಿಕ್ಸ್ ಮಾಡಿದ ಮೇಲೆ ಅದು ಟ್ರೆಂಡಿಂಗಲ್ಲಿ ಬಂದಿರೋದು. ಯಾರು ಕರಿಮಣಿ ಮಾಲೀಕ ಅಂತ ಹುಡುಕ್ತಾ ಇದ್ದವ್ರು ಈಗ ಕಡೆಗೆ ಯಾರ್ಯಾರನೋ ಇವನೇ ರಾಹುಲ ಆಯಿತು, ಕರಿಮಣಿ ಮಾಲೀಕ ರಾಹುಲ ಅಂತ ಆಯಿತು. ಈಗ ಫೈನಲಿ ನಮ್ಮ ಧಾರಾವಾಹಿಯ ಕರ್ಣನೇ ನಿಜವಾದ ಕರಿಮಣಿ ಮಾಲೀಕ ಅನ್ನೋ ಕನ್ಕ್ಲೂಷನ್ಗೆ ಸುಮಾರು ಜನ ಬಂದುಬಿಟ್ಟಿದ್ದಾರೆ. ಅದು ಒಂದು ಟ್ರೆಂಡಿಂಗ್ ಆಗ್ತಿದೆ. ಸೊ ಇದನ್ನು ಯಾವ ರೀತಿ ಒಳ್ಳೆ ಪ್ರಚಾರ ಅಂತ ತೊಗೋಬೇಕು ಏನೋ ಗೊತ್ತಾಗ್ತಿಲ್ಲ. ಬಟ್ ಎನಿ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ ಅಂತಾರೆ. ಸೊ ಓಕೆ, ಎಲ್ಲನೂ ಸ್ವೀಕರಿಸ್ತೀವಿ. ಆದರೆ ಕರಿಮಣಿ ಮಾಲೀಕ ನಾನಲ್ಲ. ಕರಿಮಣಿ ಧಾರಾವಾಹಿ ಕಲರ್ಸ್ ಕನ್ನಡದಲ್ಲಿ 19ನೇ ತಾರೀಕು ಸೋಮವಾರದಿಂದ ರಾತ್ರಿ 9:30ಕ್ಕೆ ಪ್ರಸಾರ ಆಗುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರಸಾರ ಆಗುತ್ತೆ. ಒಂದು ವಿಶೇಷ ಇದೆ ಈ ಧಾರಾವಾಹಿಯಲ್ಲಿ. ಧಾರಾವಾಹಿಯ ನಾಯಕಿಯ ಪಾತ್ರದಲ್ಲಿ ಸುಚೇಂದ್ರ ಪ್ರಸಾದ್ ಭಾಳ ವರ್ಷಗಳ ನಂತರ ಕಿರುತೆರೆಗೆ ಒಂದು ವಿಶೇಷವಾದ ಪಾತ್ರದಲ್ಲಿ ಅಭಿನಯಿಸ್ತಿದ್ದಾರೆ ಅವರು. ಅಂದರೆ ಕಿರುತೆರೆಗೆ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ಇದು ನೀವು ಕಿರುತೆರೆಗೆ ಕಮ್ಬ್ಯಾಕ್ ಮಾಡಬೇಕು ಅಂತಲ್ಲ, ನಮ್ಮ ಪಾತ್ರ ತುಂಬ ಮುಖ್ಯವಾದ ಪಾತ್ರ ಅದು. ಆ ಧಾರಾವಾಹಿಯ ಬಿಗಿನಿಂಗಲ್ಲಿ ಬರೋ ಮುಖ್ಯವಾದ ಪಾತ್ರ ಅದು. ಆ ಪಾತ್ರ ನೀವೇ ನಿಭಾಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಜಯದೇವ್ ಅವರಾಗಲಿ ನಾನಾಗಲಿ ವರ್ಧನ್ ಅವರಾಗಲಿ ನೇರವಾಗಿ ಭೇಟಿ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಕತೆ ಕೇಳಿದರು. ಬಿಗಿನಿಂಗಲ್ಲಿ ಮಾಡಲ್ಲ ಅಂತಲೇ ಹೇಳಿದ್ರು. ಬಟ್ ಆಮೇಲೆ ಒಪ್ಕೊಂಡು ಅವ್ರದ್ದು ಸಿನಿಮಾದಲ್ಲೇ ವರ್ಕಿಂಗ್ ಸ್ಟೈಲ್ ಬೇರೆ ಇರುತ್ತೆ, ಧಾರಾವಾಹಿಯಲ್ಲೇ ವರ್ಕಿಂಗ್ ಸ್ಟೈಲ್ ಬೇರೆ, ಒತ್ತಡಗಳು ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಮಾಡಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಸಹಿಸ್ಕೊಂಡು ಖುಷಿಯಿಂದ ಆ ಪಾತ್ರನ ಒಪ್ಕೊಂಡು ಮಾಡಿದ್ದಾರೆ. ಅದ್ಭುತವಾಗಿ ಮೂಡಿ ಬಂದಿದೆ ಪಾತ್ರ. ಜೊತೆಗೆ ಸಾಹಿತ್ಯ ಅಂದರೆ ಧಾರಾವಾಹಿಯ ನಾಯಕಿ ಪಾತ್ರದಲ್ಲಿ ಹೊಸ ಕಲಾವಿದೆ. ಅವರು ಒಂದು ಧಾರಾವಾಹಿ ಮಾಡಿದರು ಕಲರ್ಸ್ ಕನ್ನಡದಲ್ಲಿ, ಸ್ಪಂದನ ಸೋವಣ್ಣ ಅಂತ. ಅವ್ರನ್ನ ಅಭಿನಯಿಸ್ತಿದ್ದಾರೆ. ಮತ್ತು ಅಶ್ವಿನ್ ಅನ್ನೋ ಕಲಾವಿದ, ಆತ ಕರ್ಣನ ಪಾತ್ರದಲ್ಲಿ ಅಭಿನಯಿಸ್ತಿದ್ದಾನೆ. ಬಹಳಷ್ಟು ನಟಿಯರ ದಂಡೆ ಇಲ್ಲಿದೆ. ಹೊಸಬರು ಹಳಬರು ಎಲ್ಲ ಮಿಕ್ಸ್ ಆಗಿದ್ದಾರೆ. ಧಾರಾವಾಹಿಯಲ್ಲಿ ನೋಡಿದ್ರೆ ನಿಮಗೆ ಒಂದೊಂದೇ ಸರ್ಪ್ರೈಸ್ ಸಿಗ್ತಾ ಹೋಗುತ್ತೆ. ನಾಯಕನ ತಂದೆಯಾಗಿ ಅಪೂರ್ವ ಕಾಸರವಳ್ಳಿ ಅವರು ಅಭಿನಯಿಸ್ತಿದ್ದಾರೆ ಈ ಧಾರಾವಾಹಿಯಲ್ಲಿ. ಒಳ್ಳೆಯ ನಟಿಯರ ದಂಡೆ ಇದೆ. ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್, ಜನಕ್ಕೆ ಇಷ್ಟ ಆಗುವಂಥ ಕಂಟೆಂಟು, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ತಪ್ಪದೆ ಕರಿಮಣಿ ಧಾರಾವಾಹಿನ ನೋಡಿ. ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30 ಕಲರ್ಸ್ ಕನ್ನಡದಲ್ಲಿ. ನಮಸ್ಕಾರ.